ಬಿಳಿ ಕೂದಲಿನ ಸಮಸ್ಯೆ ಇದೆಯಾ? ಹಾಗಿದ್ರೆ ಈ ಎಪಿಸೋಡ್ ನಲ್ಲಿ ನಿಮ್ಗಿದೆ ಟಾಪ್ 10 ಹೋಮ್ ರೆಮಿಡೀಸ್. ಈಗ ಏನಾಗಿದೆ ಅಂದ್ರೆ ಸಣ್ಣ ಮಕ್ಕಳಲ್ಲೂ ಬರುತ್ತೆ, ಟೀನೇಜರ್ಸ್ ಅಲ್ಲೂ ಬರ್ತಾ ಇರುತ್ತೆ, ಎಲ್ಲ ಏಜ್ ಗ್ರೂಪ್ ಅನ್ನು ಕಾಂಕ್ವರ್ ಮಾಡ್ಕೊಂಡ್ಬಿಟ್ಟಿದೆ ಗ್ರೇ ಹೇರ್ ಅನ್ನೋದು. ಹಾಗಾಗಿ ಫಸ್ಟ್ ನಾವು ಆಯುರ್ವೇದಿಕ್ಗೆ ಶಿಫ್ಟ್ ಆಗ್ಬಿಟ್ರೆ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳಿಗೆ ಶಿಫ್ಟ್ ಆದ್ರೆ ಮಲ್ಟಿಪ್ಲೈ ಆಗ್ತಾ ಹೋಗಲ್ಲ. ಇರೋದನ್ನ ನಾವು ಪ್ರಿವೆನ್ಷನ್ ಮಾಡ್ತಾ ಬರ್ಬೋದು, ಫರ್ದರ್ ಬರ್ದೇ ಇರೋ ಹಾಗೆ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಬಹುದು. ಸೊ ಎಲ್ಲಿ ಸೊಪ್ಪು ಕಾಳು ಸರಿಯಾಗಿ ತಿನ್ನಲ್ಲ, ನ್ಯೂಟ್ರಿಷನ್ ವ್ಯಾಲ್ಯೂ ಡೌನ್ ಆಗುತ್ತೆ, ಅವಾಗ್ಲೂ ಕೂಡ ಬಿಳಿ ಕೂದಲು ಜಾಸ್ತಿ ಬರುತ್ತೆ. ಅಂದ್ರೆ ಅದ್ರದ್ದು ಬೇರು, ಕಾಂಡ, ಹೂವು ಎಲ್ಲ ಎಲೆಗಳನ್ನ ಎಲ್ಲ ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ಜಜ್ಜಿ ಅದರ ರಸ ತೆಗೆದು ಅದನ್ನ ಹೇರ್ ಟಾನಿಕ್ ತರ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೇ ಹೇರ್ ಕವರ್ ಆಗುತ್ತೆ. ಅದರದ್ದು ರಸ ಬರುತ್ತಲ್ಲ ಅದನ್ನ ರೂಟ್ಸ್ಗೆ ಕಾಟನ್ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಓವರ್ ನೈಟ್ ಬಿಟ್ಟು ವಾಶ್ ಮಾಡಬೇಕು. ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತಂದ್ರೆ ಕಲರ್ ಚೇಂಜ್ ಕೂಡ ಆಗುತ್ತೆ, ರೂಟ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ, ಮೆಲನಿನ್ ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕಾಪರ್ ಕಲರ್ ಆಗಲ್ಲ, ಬರ್ಗ್ಯಾಂಡಿ ಕಲರ್ ಆಗುತ್ತೆ, ಅಂದ್ರೆ ನ್ಯಾಚುರಲ್ ರಿಚ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ನೀವು ಕೈಯಲ್ಲಿ ಸ್ವಲ್ಪ ಹಿಂಗನ್ನು ನೋಡಿ ಕೈಯೇ ಕಲರ್ ಅಂಟುತ್ತೆ. ಹೌದು. ಸೊ ಅದನ್ನ ನಾವು ಹೇರ್ಗೆ ಕೂಡ ಯೂಸ್ ಮಾಡ್ತೀವಿ. ಅದನ್ನ ಬರೀ ನೀರಲ್ಲಿ ಕಲಸಿ ಸುಮ್ಮನೆ ಹಚ್ಕೊಂಡ್ರೆ ಯಾವತ್ತೂ ಕಲರ್ ಬರಲ್ಲ. ನಮಸ್ಕಾರ, ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ಸೊ ಇವತ್ತು ಮತ್ತೆ ಸಂಡೇ. ಸೊ ನೀವೆಲ್ಲ ಕಾಯ್ತಾ ಇರುವಂಥ ಹೊಸ ಬ್ಯೂಟಿ ಟಿಪ್ಸನ್ನು ಹೊತ್ಕೊಂಡು ನಾವಿವತ್ತು ಈ ಪಾಡ್ಕಾಸ್ಟ್ನಲ್ಲಿ ಬಂದಿದ್ದೇವೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ಫೇವ್ರೇಟ್ ಆಗಿರುವಂತಹ ಆಯುರ್ವೇದಿಕ್ ಥೆರಪಿಸ್ಟ್, ಸೌಂದರ್ಯ ತಜ್ಞೆ, ಆರ್ಯಭಟ ಅವಾರ್ಡ್ ವಿನ್ನರ್ ಆಗಿರುವಂತಹ ದೀಪಾ ನಾಗೇಶ್ ಅವರು ಮತ್ತೆ ಹೊಸ ಟಿಪ್ಸ್ ಜೊತೆ, ಹೊಸ ಒಂದಷ್ಟು ಟ್ರೀಟ್ಮೆಂಟ್ನ ಜೊತೆ ಮನೆಯಲ್ಲೇ ಏನು ಸೊಲ್ಯೂಷನ್ ಮಾಡ್ಬೋದು ಅನ್ನೋದನ್ನು ತೊಗೊಂಡು ನಿಮ್ಮ ಜೊತೆ ಬಂದಿದ್ದಾರೆ. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಕೊಡ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ಓ ಫೈನ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಯಾವ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಕೊಡ್ತೀರಿ? ಇವತ್ತು ಟಾಪ್ 10 ಹೇರ್ ಕಲರ್ಸ್, ಅದರಲ್ಲೂ 100% ನ್ಯಾಚುರಲ್ ಆಗಿರುವಂತ ಟಾಪ್ 10 ಹೇರ್ ಕಲರ್ಸ್ ಬಗ್ಗೆ ಮಾತಾಡೋಣ. ಓಕೆ, ಅಂದ್ರೆ ನ್ಯಾಚುರಲ್ ಆಗಿಯೂ ಹೇರ್ ಕಲರ್ಸ್ ನ ಮಾಡ್ಬೋದಾ? ಹೌದು. ಬೇರೆ ಬೇರೆ ಎಲ್ಲ ಟ್ರೀಟ್ಮೆಂಟ್ಸ್, ಕೆಮಿಕಲ್ ಹಾರ್ಶ್ ಟ್ರೀಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಕಲರ್ ಮಾಡ್ತಾರೆ. ಸೊ ನಿಮ್ದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಮಾಡ್ಬೋದಾ? ಬೇರೆ ಬೇರೆ ಕಲರ್ ಕೂಡ ಮಾಡ್ಬೋದು. ಹೌದಾ? ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನ ಚೇಂಜ್ ಮಾಡ್ತಾ ಇರೋದ್ರಿಂದ ಟಾಪ್ 10 ಅಂದ್ರೆ 10 ತರದಲ್ಲಿ ನಾವು ಹೇರ್ ಕಲರ್ಸ್ ಮಾಡಬಹುದು ನ್ಯಾಚುರಲ್ ಆಗಿ. ಓಕೆ. ಸೊ ಹೇರ್ ಕಲರ್ಸ್ ನ ಮಾಡೋದಕ್ಕಿಂತ ಮುಂಚೆ ಬೇರೆ ಏನಾದ್ರು ಅದಕ್ಕೆ ಕೇರ್ ಮಾಡೋದಕ್ಕೆ ರೂಟೀನ್ ಫಾಲೋ ಮಾಡ್ಬೇಕಾ, ಹೆಂಗೆ? ಸೊ ಯಾವ್ದ್ರಿಂದ ಬರುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹೇರ್ ಕಲರ್ ಅಂದ್ರೆ ಗ್ರೇ ಹೇರ್ ಅಂತ ಏನ್ ಹೇಳ್ತೀವಿ, ಪ್ರಿಮೆಚೂರ್ ಗ್ರೇ ಹೇರ್ ಆಗಿರ್ಬೋದು ಅಥವಾ ಗ್ರೇ ಹೇರ್ ಆಗಿರ್ಬೋದು, ಇದು ಬರೋದಕ್ಕೆ ರೀಸನ್ಸ್ ಏನು ಅಂತ ಫಸ್ಟ್ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡೋಣ. ಮುಂಚೆ ಎಲ್ಲ ವಯಸ್ಸಾಯ್ತು ಅವಾಗ ಬರ್ತಿತ್ತು ಅಂತ ಅನ್ಸ್ತಿತ್ತು, ಸಹಜವಾಗಿ ಬರ್ತಾ ಇತ್ತು ಅದೆಲ್ಲ. ಈಗ ಏನಾಗಿದೆ ಅಂದ್ರೆ ಸಣ್ಣ ಮಕ್ಕಳಲ್ಲೂ ಬರುತ್ತೆ, ಟೀನೇಜರ್ಸ್ ಅಲ್ಲೂ ಬರ್ತಾ ಇರುತ್ತೆ, ಎಲ್ಲ ಏಜ್ ಗ್ರೂಪ್ ಅನ್ನು ಕಾಂಕ್ವರ್ ಮಾಡ್ಕೊಂಡ್ಬಿಟ್ಟಿದೆ ಗ್ರೇ ಹೇರ್ ಅನ್ನೋದು. ಸೊ ಇದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ, ಒಂದು ಸರಿಯಾದ ಪ್ರಮಾಣದಲ್ಲಿ ಎಣ್ಣೆ ಹಚ್ಚದೇ ಇರುವಂತದ್ದು. ಫ್ಯಾಷನಬಲ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಹಚ್ಚೋ ಅಭ್ಯಂಗ ಶಾಸ್ತ್ರದ ಪದ್ಧತಿನೇ ಬಿಡ್ತಾ ಬಂದಿದೀವಿ. ಹಾಗಾಗಿ ಹೇರ್ಗೆ ಫುಡ್ಡೇ ಸಿಗ್ತಾ ಇಲ್ಲ, ಹಾಗಾಗಿ ವೀಕ್ ಆಗ್ತದೆ, ಹಾಗಾಗಿ ಬಿಳಿ ಕೂದಲು ಬರ್ತಾ ಇದೆ. ಓಕೆ. ನೆಕ್ಸ್ಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್, ಹಾರ್ಶ್ ಕೆಮಿಕಲ್ಸ್, ಅದರಲ್ಲಿ ಶಾಂಪೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾರೆಲ್ಲ ಹಾರ್ಶ್ ಕೆಮಿಕಲ್ಸ್ಗಳನ್ನ, ಶಾಂಪೂಸ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಬೇಗ ಬಿಳಿ ಕೂದಲು ಬರ್ತಾ ಇದೆ. ಓಕೆ. ನೆಕ್ಸ್ಟು ಒಂದೋ ಎರಡೋ ಬಿಳಿ ಕೂದಲು ಬಂದಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕವರ್ ಮಾಡೋದಕ್ಕೆ ಯಾವಾಗ ಹೇರ್ ಕಲರ್, ಅದರಲ್ಲೂ ಕೆಮಿಕಲ್ ಓರಿಯೆಂಟೆಡ್ ಹೇರ್ ಕಲರ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಲ್ಟಿಪ್ಲೈ ಆಗ್ತಾನೇ ಹೋಗುತ್ತೆ. 2 ಇರೋದು 40 ಆಗುತ್ತೆ, 40 ಇರೋದು ಫುಲ್ ಆಗ್ಬಿಡುತ್ತೆ, ಕಡೆಗೆ ಜೀಬ್ರಾ ಕ್ರಾಸಿಂಗ್ ತರ ಆಗ್ಬಿಟ್ಟಿರುತ್ತೆ, ಅರ್ಧ ಬಿಳಿ ಕೂದಲು ಅರ್ಧ ಕರಿ ಕೂದಲು ಆಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಆಗೋದು ಯಾವ್ದ್ರಿಂದ ಅಂದ್ರೆ ಕೆಮಿಕಲ್ ಓರಿಯೆಂಟೆಡ್ ಕಲರ್ಗಳನ್ನ ಯೂಸ್ ಮಾಡೋದ್ರಿಂದಾನೆ. ಹಾಗಾಗಿ ಫಸ್ಟ್ ನಾವು ಆಯುರ್ವೇದಿಕ್ಗೆ ಶಿಫ್ಟ್ ಆಗ್ಬಿಟ್ರೆ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳಿಗೆ ಶಿಫ್ಟ್ ಆದ್ರೆ ಮಲ್ಟಿಪ್ಲೈ ಆಗ್ತಾ ಹೋಗಲ್ಲ. ಇರೋದನ್ನ ನಾವು ಪ್ರಿವೆನ್ಷನ್ ಮಾಡ್ತಾ ಬರ್ಬೋದು, ಫರ್ದರ್ ಬರ್ದೇ ಇರೋ ಹಾಗೆ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ. ಮತ್ತೆ ಇನ್ನೊಂದು ತುಂಬಾ ಮೇಜರ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋಂಥ ರೀಸನ್ ಯಾವುದು ಬಿಳಿ ಕೂದಲು ಬರೋದಕ್ಕೆ ಅಂತ ಅನ್ನೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದನೂ ಕೂಡ ಬಿಳಿ ಕೂದಲು ಬರ್ತಾ ಇರೋದು ಜಾಸ್ತಿ ಆಗ್ತಿದೆ. ಅದರಲ್ಲೂ ಸಣ್ಣ ಪ್ರಾಯದ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಬರ್ತಾ ಇರೋದು ಏನಕ್ಕೆ ಅಂದ್ರೆ, ಒಂದು ಸ್ಟಡೀಸ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ, ಮಾರ್ಕ್ಸ್ ತಗೊಳ್ಬೇಕು, ಓದ್ತಾ ಇರ್ಬೇಕು ಅಂದ್ರೆ ಬಾಲ್ಯಾವಸ್ಥೆ ಅನ್ನೋದನ್ನೇ ಹೋಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಓದೋದೇ ಒಂದು ದೊಡ್ಡದು ಅಂದ್ರೆ ಎಜುಕೇಶನ್ನೇ ಲೈಫ್ ನ ಮೇನ್ ರೀಸನ್ ಅನ್ನೋ ತರ ಆಗ್ಬಿಟ್ಟಿದೆ. ಎಜುಕೇಶನ್ಗೆ ಅಷ್ಟೊಂದು ಫೋರ್ಸ್ ಹಾಕಿ 99 ತಗೋಬೇಕು, 100 ತಗೋಬೇಕು ಅನ್ನೋದು ಪ್ರೆಷರ್ ಎಲ್ಲಿಂದ ಅಂದ್ರೆ LKG UKG ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡಿಸ್ಬಿಡ್ತಾರೆ. ಸೊ ಅದೆಲ್ಲ ಅಗತ್ಯ ಇಲ್ವೇ ಇಲ್ಲ. ಮಕ್ಕಳು ಆಡ್ಬೇಕು, ಕುಣಿಬೇಕು, ಅವ್ರ ಬಾಲ್ಯಾವಸ್ಥೆನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಚೈಲ್ಡ್ಹುಡ್ ಮತ್ತೆ ಯಾವತ್ತೂ ಬರಲ್ಲ. ಸೊ ಆ ಚೈಲ್ಡ್ಹುಡ್ ನ ಅವರು ಚೆನ್ನಾಗಿ ಎಂಜಾಯ್ ಮಾಡಕ್ ಬಿಡ್ಬೇಕು. ಸ್ಕೂಲ್ ಕಾಲೇಜಲ್ಲಿ ಇನ್ನೇವೇ ಓದ್ತಾ ಇರ್ತಾರೆ. ಸೊ ನನ್ನ ಮಗಳಿಗಂತೂ ನಾನು ಹಂಗೆ ಯಾವತ್ತೂ ಪ್ರೆಷರೈಸ್ ಮಾಡೇ ಇಲ್ಲ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳಿಗೆ ಮೂಲಕ ಹೇಳೋದು ಅದಕ್ಕೆ, ಬಾಲನರೆ ಬಂದಿದೆ,
ಪ್ರಿಮಚೂರ್ ಗ್ರೇ ಹೇರ್ ಆಗಿದೆ ಅಂತ ಸಾಕಷ್ಟು ಜನ ಕ್ಲೈಂಟ್ಸ್ ಕೂಡ ಪಾರ್ಲರ್ ಅಲ್ಲಿ ಬಂದು ಕೇಳ್ತಿರ್ತಾರೆ. ಆ ತರದವ್ರನ್ನ ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಓವರ್ ಪ್ರೆಷರೈಸ್ ಮಾಡ್ತಾ ಇದಾರೆ ಮಕ್ಕಳಿಗೆ. ತುಂಬಾ ಓದ್ತಾರು ಅಬ್ಯಾಕಸ್ಗೆ ಹಾಕ್ತಾರೆ, ಆಮೇಲೆ ಇನ್ನೊಂದಷ್ಟು ಈ ಟ್ಯೂಷನ್ಸ್ಗಳಿಗೆ ಕ್ಲಾಸಸ್. ನಿಜವಾಗ್ಲೂ ಇದೆಲ್ಲ ನೆಸೆಸರಿನೇ ಇಲ್ಲ. ಜೀವನನ ಪಾಠನ ಪ್ರಕೃತಿ ಜೊತೆ ಕಳಿಬೇಕು, ಅವಾಗಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಜೀವನ. ಇಲ್ಲ ಯಾವ್ದೋ ಮೊಬೈಲ್ ಅಲ್ಲಿ ಕಳೀತಾ ಇರ್ತಾರೆ. ತುಂಬಾ ಮೊಬೈಲ್ ನೋಡೋಂತ ಮಕ್ಳಿಗೂ ಕೂಡ ಬಿಳಿ ಕೂದಲು ಜಾಸ್ತಿ ಬರ್ತಾ ಇದೆ. ಸೊ ಹಂಗಾಗಿ ಮೆಟಾಬಾಲಿಸಮ್ ಸರಿಯಾಗಲ್ಲ ಅವ್ರಗಳಿಗೆ. ಎಷ್ಟೊಂದು ರೀಸನ್ಸ್ ಇರುತ್ತೆ, ಅಂದ್ರೆ ನಮ್ ಕಣ್ಮುಂದನೇ ಇರುತ್ತೆ, ಗೊತ್ತಾಗಿರಲ್ಲ ಅಷ್ಟೇ. ಸೊ ಇದೆಲ್ಲಾ ರೀಸನ್ಸ್ ಇಂದ ಓವರ್ಕಮ್ ಆಗ್ಬೇಕು. ಆಮೇಲೆ ನಿದ್ದೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೂ ಕೂಡ ಬಿಳಿ ಕೂದಲು ಬರುತ್ತೆ. ಸ್ಟ್ರೆಸ್ ಜಾಸ್ತಿ ಆಗತ್ತಲ್ಲ, ಹಾಗಾಗಿ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ ನೋಡಿ, ಆ ತರದವ್ರು ಕೂಡ ಬಿಳಿ ಕೂದಲು ಜಾಸ್ತಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ತಾ ಬರ್ಬೇಕು, ಲೈಫ್ ಸ್ಟೈಲ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಿ. ಹೌದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವಾಗ ಟೈಮ್ ಇರಲ್ಲ ಅಂತ ಸೊಪ್ಪು ಕಾಳು ತಿನ್ನೋಂತವ್ರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಇನ್ಸ್ಟೆಂಟ್ ಫುಡ್ಗಳಿಗೆ ಹೋಗ್ಬಿಡ್ತಿದೀವಲ್ವಾ. ಸೊ ಎಲ್ಲಿ ಸೊಪ್ಪು ಕಾಳು ಸರಿಯಾಗಿ ತಿನ್ನಲ್ಲ, ನ್ಯೂಟ್ರಿಷನ್ ವ್ಯಾಲ್ಯೂ ಡೌನ್ ಆಗುತ್ತೆ, ಅವಾಗ್ಲೂ ಕೂಡ ಬಿಳಿ ಕೂದಲು ಜಾಸ್ತಿ ಬರುತ್ತೆ. ಹಾಗಾಗಿ ವಾಟರ್ ಇಂಟೇಕು ಇಂಪಾರ್ಟೆಂಟ್, ಹೆಲ್ದಿ ಫುಡ್ ಇಂಪಾರ್ಟೆಂಟ್. ವಾರದಲ್ಲಿ 2 ಸತಿ ಸೊಪ್ಪಿನ ಸಾರು ತಿನ್ಬೇಕು, ವಾರದಲ್ಲಿ 2 ಸತಿ ತರಕಾರಿಗಳನ್ನ ಚೆನ್ನಾಗಿ ತಿನ್ಬೇಕು, ವಾರದಲ್ಲಿ 2 ಸತಿ ಕಾಳುಗಳನ್ನ ತಿನ್ಬೇಕು. ಇದೊಂದು ಪ್ರಾಪರ್ ಚಾರ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬ್ಯಾಲೆನ್ಸ್ಡ್ ಡಯಟ್. ಅಂಡ್ ಸೌತ್ ಇಂಡಿಯನ್ ಫುಡ್ ಇಸ್ 100% ಗುಡ್. ಅಂದ್ರೆ ಇವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇ ಅಪ್ರೂವಲ್ ಮಾಡಿದ್ದಾರೆ, ಸೌತ್ ಇಂಡಿಯನ್ ಫುಡ್ ಆರ್ ವೆರಿ ಗುಡ್ ಅಂತ ಅಂದ್ಬಿಟ್ಟು. ಸೊ ಯಾವ್ದೋ ಕೊರಿಯನ್ ಇದ್ರದ್ದು ಎಲ್ಲ ಫಾಲೋ ಮಾಡೋದಕ್ಕಿಂತ ನಮ್ಮ ಟಿಪಿಕಲ್ ಸೌತ್ ಇಂಡಿಯನ್ ಫುಡ್ ನ ಚೆನ್ನಾಗಿ ತಗೊಳ್ತಾ ಬಂದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂನು ಚೆನ್ನಾಗಾಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ಕಿನ್ ಹೇರ್ ಹೆಲ್ತ್ನು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದನ್ನಷ್ಟನ್ನ ಫಾಲೋ ಮಾಡ್ತಾ ಬಂದ್ರೆ ಉಳ್ದಿದ್ದನ್ನ ನಾವು ಹೇಳ್ತಿದ್ವಿ, ಅದನ್ನ ಮಾಡಿದ್ರೆ ಸಾಕಾಗುತ್ತೆ. ಸೊ ಇವಾಗ ಬಾಟಮ್ ಇಂದ ಸ್ಟಾರ್ಟ್ ಮಾಡೋಣ. ಟಾಪ್ 10 ಹೇರ್ ಕಲರ್ ರೆಮಿಡೀಸ್. ಸೊ ಫಸ್ಟ್ ನಾವು ಪ್ರಿವೆನ್ಷನ್ ಇಂದ ಹೊಟ್ಟೋಗೋಣ, ಆಯ್ತಾ? ಹೇಗೆ ಬರಬಾರ್ದು ಅಂದ್ರೆ ಬರ್ದೇ ಇರೋ ತರ ನೋಡ್ಕೊಳ್ಳೋದು ಹೇಗೆ, ಅದಕ್ಕೆ ಮನೇಲಿ ಹೇಗೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಟಾಪ್ 10 ಅಲ್ಲಿ ಬರೋದು ನೆಲ್ಲಿಕಾಯಿ. ಸೀಸನ್ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ಇಲ್ಲಾಂದ್ರೆ ಡ್ರೈಡ್ ವರ್ಷನ್, ಪೌಡರ್ ವರ್ಷನ್ ಕೂಡ ಸಿಗುತ್ತೆ. ಸೊ ಯಾವಾಗ ಫ್ರೆಶ್ ವರ್ಷನ್ ಸಿಗುತ್ತಲ್ಲ, ಅದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಮೊಸರು ಜೊತೆ ಗ್ರೈಂಡ್ ಮಾಡಬೇಕು, ಯಾಕಂದ್ರೆ ಇದು ತೀಕ್ಷ್ಣ ಪ್ರಕೃತಿ ಆಗಿರುತ್ತೆ. ಸೊ ಅದಕ್ಕೆ ಮೊಸರು ಜೊತೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಚಿಗರೆ ಪುಡಿನ ಮಿಕ್ಸ್ ಮಾಡಿಬಿಟ್ಟು, ಬೈಂಡಿಂಗ್ ಏಜೆಂಟ್ಗೋಸ್ಕರ ಚಿಗರೆ ಪುಡಿನ ಮಿಕ್ಸ್ ಮಾಡಿ ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಪ್ರಿವೆನ್ಷನ್ನು ಆಗುತ್ತೆ, ಗ್ರೇ ಹೇರ್ ಬರ್ದೇ ಇರೋ ಹಾಗೆ ಪ್ರಿವೆನ್ಷನ್ ಆಗುತ್ತೆ, ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಅಟ್ ದ ಸೇಮ್ ಟೈಮ್ ಗ್ರಾಜುವಲಿ ಅದು ಹೇರ್ ಕಲರ್ನ ಚೇಂಜ್ ಮಾಡ್ತಾ ಬರುತ್ತೆ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಮ್ಮ ದೇಸಿ ಗೂಸ್ಬೆರಿ ಅಂತ ಹೇಳ್ತೀವಲ್ವಾ, ನೆಲ್ಲಿಕಾಯಲ್ಲಿ ತುಂಬಾ ಚೆನ್ನಾಗಿ ಹೇರ್ ಕೇರ್ ಮಾಡುವಂತ ಇದಿರುತ್ತೆ. ಕನ್ಸ್ಯೂಮ್ ಮಾಡೋದ್ರೂ ಅಷ್ಟೇ, ತಂಬುಳಿಲೋ ಅಥವಾ ನಾವು ದಿನನಿತ್ಯ ಉಪಯೋಗಿಸುವಂತದ್ದು ಈಗ ಡ್ರೈಡ್ ವರ್ಷನ್ ಎಲ್ಲ ಬರುತ್ತಲ್ವಾ, ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇಂಟರ್ನಲಿ ಏನಾದ್ರು ಪ್ರಾಬ್ಲಮ್ ಇದ್ದು ಗ್ರೇ ಹೇರ್ ಬರ್ತದೆ ಅಂದ್ರೆ ಡಿಫಿಷಿಯನ್ಸಿಯಿಂದನೂ ಬರುತ್ತಲ್ವಾ. ಸೊ ಅದನ್ನ ಕೂಡ ವಿಟಮಿನ್ ಸಿ ಡಿಫಿಷಿಯನ್ಸಿನ ಅದು ಈಸಿಯಾಗಿ ಓವರ್ಕಮ್ ಮಾಡುತ್ತೆ. ಸೊ ನಾರ್ಮಲ್ ನಾವೆಲ್ಲ ಮುಂಚೆ ಉಪ್ಪು ಖಾರ ಹಾಕಿ ತಿಂತಿದ್ವಲ್ಲ, ಸೊ ಅದು ಕೂಡ ತುಂಬಾ ಒಳ್ಳೇದು, ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿರೋದು. ಓಕೆ, ಸೊ ಅದು ತುಂಬಾ ಬೆಸ್ಟ್ ಇರುತ್ತೆ. ನೆಕ್ಸ್ಟ್ ಬಂದು ಭೃಂಗರಾಜ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಟಾಪ್ 1, ಬಟ್ ಇದು ಅವೈಲಬಿಲಿಟಿ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬಾಟಮ್ ಅಲ್ಲಿ ಇದೆ. ಭೃಂಗರಾಜ ಅಂದ್ರೆ ಗರಗದ ಸೊಪ್ಪು ಅಂತ ಹೇಳ್ತೀವಿ. ಸೊ ಈ ಗರಗದ ಸೊಪ್ಪುನ ಫ್ರೆಶ್ ಆಗಿ ಸಿಗುತ್ತೆ, ಅಂದ್ರೆ ಹಳ್ಳಿಗಾಡುಗಳಲ್ಲಿ ಮಲೆನಾಡಲ್ಲೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗದ ಹಾಗೆ ಕಳೆ ತರ ಬೆಳೆದಿರುತ್ತೆ. ಇದೇನ್ ಕಮರ್ಷಿಯಲ್ ಕ್ರಾಪ್ ಅಲ್ಲ. ಸೊ ಅದನ್ನ ನೀಟಾಗಿ ರೂಟ್ ಇಂದ ತಗೊಳ್ಬೇಕು, ಅಂದ್ರೆ ಅದ್ರದ್ದು ಬೇರು, ಕಾಂಡ, ಹೂವು ಎಲ್ಲ ಎಲೆಗಳನ್ನ ಎಲ್ಲ ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ಜಜ್ಜಿ ಅದರ ರಸ ತೆಗೆದು ಅದನ್ನ ಹೇರ್ ಟಾನಿಕ್ ತರ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೇ ಹೇರ್ ಕವರ್ ಆಗುತ್ತೆ, ಮತ್ತೆ ಪ್ರಿವೆನ್ಷನ್ ಕೂಡ ಆಗುತ್ತೆ. ಗರಗದ ಸೊಪ್ಪು ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಅದನ್ನ ಚೆನ್ನಾಗಿ ಕೈಯಲ್ಲಿ ಹೀಗೆ ಮ್ಯಾಶ್ ಮಾಡಿದ್ರೆ ಕಲರ್ ಚೇಂಜ್ ಆಗಿರುತ್ತೆ, ಕೈಗೆ ಕಲರ್ ಅಂಟುತ್ತೆ. ಸೊ ಆ ತರದ್ದು ಯೂಸ್ ಮಾಡ್ತೀವಿ. ಆಮೇಲೆ ಬೇರೆ ಎಲ್ಲ ಟಿಪ್ಸ್ ಹೇಳಕ್ಕಿಂತ ಮುಂಚೆ ಲೆಟ್ ಮೀ ಕ್ಲಿಯರ್, ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ, ನಾವ್ ಯಾವ್ದಾದ್ರು ಟಿಪ್ಸ್ ಹೇಳ್ಕೊಟ್ಟಾಗ ಅದು ಕಲರ್ ಕ್ಯಾಚ್ ಆಗ್ಲಿಲ್ಲ ಅಥವಾ ಹಂಗ್ ಬರ್ಲಿಲ್ಲ ಅಂತ. ನಾವೀಗ ಹೇಳೋ ಟಾಪ್ 10 ಸೀರೀಸ್ ಆಗ್ಲಿ ಯಾವುದು ಡೈ ಅಲ್ಲ, ಹೇರ್ ಡೈ ಅಲ್ವೇ ಅಲ್ಲ. ನೀವು ಅದನ್ನ ಕಂಪೇರೇ ಮಾಡಬಾರ್ದು. ಹಿಂಗ್ ಹಚ್ಚಿದ ತಕ್ಷಣ ಕಲರ್ ಬರುವಂತದ್ದು ಆಯುರ್ವೇದದಲ್ಲಿ ಇಲ್ವೇ ಇಲ್ಲ. ರಾಂಗ್ ಕಮೆಂಟ್ಸ್ ಮಾಡಿದ್ರೆ ನಂಗೆ ಸಹಿಸಕ್ಕಾಗಲ್ಲ. ಅಂದ್ರೆ ಏನಾಗುತ್ತೆ ಅದ್ರಲ್ಲಿ, ಈ ಇಮಿಡಿಯೇಟ್ ಯಾವ್ದು ಕೂಡ ಇನ್ಸ್ಟಂಟ್ ಆಗಿ ಆಗಲ್ಲ, ಕೆಮಿಕಲ್ ಹಾಕಿದ್ರೆ ಮಾತ್ರ ಆಗುತ್ತೆ ಇನ್ಸ್ಟಂಟ್ ಅಂತ. ಸೊ ದಟ್ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಯಮಿತವಾಗಿ ಮಾಡ್ತಾ ಬರಬೇಕು, ಅವಾಗಷ್ಟೇನೆ ಕಲರ್ ಕ್ಯಾಚ್ ಆಗೋದು. ಒಂದ್ಸತಿ ಟ್ರೈ ಮಾಡ್ಬಿಟ್ಟು ನಂಗೆ ಕಲರ್ ಬರ್ಲಿಲ್ಲ ಅಂತ ಕಮೆಂಟ್ ಹಾಕಿದ್ರೆ ಇಟ್ ಇಸ್ ಫೂಲಿಶ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವೀಗ ಹೇಳೋದು ನ್ಯಾಚುರಲ್ ಆಗಿ ಇಷ್ಟು ಫ್ರೀ ಟಿಪ್ಸ್ ಗಳನ್ನ ಕೊಡ್ತಾ ಇದೀವಿ, ಫಾಲೋ ಮಾಡಿದ್ರೆ. ಕೆಲವು ಸಲ ಏನಾಗುತ್ತೆ, ಕೆಲವು ಟಿಪ್ಸ್ ಕೆಲವ್ರಿಗೆ ವರ್ಕ್ ಆಗಲ್ಲ, ಇನ್ ಕೆಲವ್ರಿಗೆ ವರ್ಕ್ ಆಗುತ್ತೆ. ಕೆಲವು ದೇಹ ಪ್ರಕೃತಿ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ಬರ ದೇಹ
ಕೆಲವ್ರದ್ದು ಉಷ್ಣ ಪ್ರಕೃತಿ ದೇಹ ಇರುತ್ತೆ, ಇನ್ ಕೆಲವ್ರದ್ದು ಬೇರೆ ತರದ್ದಿರುತ್ತೆ. ಸೊ ಅವ್ರಿಗೆ ಏನ್ ವರ್ಕ್ ಆಗುತ್ತೆ ಅದನ್ನ ಟ್ರೈ ಆಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ತುಂಬಾ ವರ್ಷಗಳಿಂದ ಡೈ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ, ಕೆಮಿಕಲ್ ಅತ್ಯಾಚಾರ ಆಗಿರುತ್ತೆ ನಿರಂತರವಾಗಿ. ಸಡನ್ ಆಗಿ ಇದಕ್ಕೆ ಸ್ವಿಚ್ ಆಗ್ತೀವಿ ಅಂದ್ರೆ ಅದು ಆಗೋದೇ ಇಲ್ಲ, ತಗೊಳಲ್ಲ. ಆ ಕೆಮಿಕಲ್ದೆಲ್ಲ ಹೋಗಿ ಆಮೇಲೆ ಇದಕ್ಕೆ ರಿಯಾಕ್ಷನ್ ಆಗೋದು, ಅಂದ್ರೆ ಇದು ಕಲರೆಂಟ್ ಆಗುವಂಥದ್ದು. ಸೊ ಆ ಕೆಮಿಕಲ್ ಸಿಂಪ್ಟಮ್ನ ವಿಡ್ರಾ ಮಾಡ್ಕೊಳ್ಬೇಕು, ಅದಕ್ಕೊಂದು 6 ತಿಂಗಳು ಟೈಮ್ ತಗೊಳುತ್ತೆ. ಆದ್ರೂ ಬಿಡದೇರೆ ಇದನ್ನ ಮಾಡ್ತಾ ಬಂದ್ರೆ ಮಾತ್ರ ಕಲರ್ ಕ್ಯಾಚ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಹೇಳ್ತಾ ಹೋಗೋಣ. ಭೃಂಗರಾಜ ಆದ್ಮೇಲೆ ಅದನ್ನ ಚೆನ್ನಾಗಿ ಜಜ್ಜಿ ಸ್ವರಸ ತೆಗೆದು ಅದನ್ನ ಟಾನಿಕ್ ತರ ಅಪ್ಲೈ ಮಾಡ್ಕೊಳ್ತಾ ಬರೋದ್ರೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ದಾಸವಾಳದ ಎಲೆ ಜೊತೆ ಗ್ರೈಂಡ್ ಮಾಡಿ ಅದನ್ನ ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ತುಂಬಾ ಫಾಸ್ಟ್ ಆಗಿ ಗ್ರೇ ಹೇರ್ ಪ್ರಿವೆಂಟ್ ಮಾಡ್ತಾ ಬರ್ಬೋದು, ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ಅದರ ನೆಕ್ಸ್ಟ್ ಇವಾಗ ಟಾಪ್ 7ಗೆ ಹೋಗೋಣ. ಇದ್ರಲ್ಲಿ ಹೇಗೆ ಅಂತಂದ್ರೆ ಪಂಚಗವ್ಯಗಳು ಅಂತ ಹೇಳ್ತೀವಿ. ಸೊ ಪಂಚಗವ್ಯ ಅಂದ್ರೆ ಗೋವಿದ್ದೆಲ್ಲ ಪೂಜೆಗೆ ಬಳಸ್ತೀವಲ್ಲ, ಈ ಪಂಚಗವ್ಯಗಳನ್ನ ಲೋಹ ಭಸ್ಮ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೇ ಹೇರ್ ತುಂಬಾ ಚೆನ್ನಾಗಿ ಪ್ರಿವೆಂಟ್ ಆಗುತ್ತೆ, ನ್ಯಾಚುರಲ್ ಹೇರ್ ಕಲರ್ ಇನ್ಕ್ರೀಸ್ ಆಗ್ತಾ ಬರುತ್ತೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದರಲ್ಲಿ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕು, ಬೇಜಾರಿಲ್ದಿರ ಒಂದು 6 ತಿಂಗಳು ಮಾಡಿದ್ರೆ ಅದು ಚೆನ್ನಾಗಿ ಕಲರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪ್ 6. ಸೊ ಇದರಲ್ಲಿ ನೀಲಶಂಖ ಪುಷ್ಪ ಬರುತ್ತೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀಲಶಂಖ ಪುಷ್ಪ ಹೂವ ಬರುತ್ತಲ್ಲ, ನೀಲಶಂಖ ಪುಷ್ಪ ಹೂವ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಡ್ರೈಡ್ ವರ್ಷನ್ ಸಿಗುತ್ತೆ ಇವಾಗ, ಅದು ಕೂಡ ವರ್ಕ್ ಆಗುತ್ತೆ. ಪ್ಯಾಕೆಟ್ಸ್ ಅಲ್ಲಿ ಸಿಗುತ್ತೆ. ಮನೇಲೆ ಒಂದು ಪಾಟ್ ಹಾಕೊಂಡು ಬೆಳೆದ್ ಬಿಟ್ರೆ ಹೊರಗಡೆಯಿಂದ ತರುವಂತ ಪ್ರಾಡಕ್ಟ್ ಗಳ ಅಗತ್ಯನೇ ಇರೋದಿಲ್ಲ. ತುಂಬಾ ಬೇಗ ಬೆಳೆಯುತ್ತೆ, ಸ್ವಲ್ಪ ಹಾಕಿದ್ರು ಬೆಳೆಯುತ್ತೆ. ಸೊ ಎಲ್ಲೇ ಸಣ್ಣ ಪಾಟ್ ಅಲ್ಲಿ ಇಟ್ಕೊಳಕ್ ಅವಕಾಶ ಸಿಕ್ಕಿದ್ರು ಅದ್ರದ್ದೊಂದು ಬೀಜ ಹಾಕಿದ್ರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ನೀಲಶಂಖ ಪುಷ್ಪ ಹೂವನ್ನ ಚೆನ್ನಾಗಿ ಜಜ್ಜಿ ಅದರದ್ದು ರಸ ಬರುತ್ತಲ್ಲ ಅದನ್ನ ರೂಟ್ಸ್ಗೆ ಕಾಟನ್ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಓವರ್ ನೈಟ್ ಬಿಟ್ಟು ವಾಶ್ ಮಾಡಬೇಕು. ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತಂದ್ರೆ ಕಲರ್ ಚೇಂಜ್ ಕೂಡ ಆಗುತ್ತೆ, ರೂಟ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ, ಮೆಲನಿನ್ ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಷ್ಟೇ ಬಿಳಿ ಕೂದಲು ಬರ್ತದೆ ಅನ್ನೋದಾದ್ರೆ ಬಂದಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಪ್ರಿವೆಂಟ್ ಕೂಡ ನಾವು ಮಾಡ್ತಾ ಬರ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಹೇರ್ ಕಲರ್ ಅಂತ ಹೇಳ್ಬೋದು. ಅದನ್ನ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ತೀವಿ, ಹೇರ್ ಪ್ಯಾಕ್ ಆಗಿ. ಮೆಂತೆ ಇರುತ್ತಲ್ಲ, ಮೆಂತೆನ ರಾತ್ರಿ ಇಡೀ ಸೋಕ್ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಮೆಂತೆ ಕಾಳು ಮತ್ತೆ ನೀಲಶಂಖ ಪುಷ್ಪ ಎರಡನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಮೊಸರಲ್ಲಿ ಅಥವಾ ನೀರಲ್ಲಿ ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಕೂಡ ತುಂಬಾ ಫಾಸ್ಟ್ ಆಗಿ ಅದು ಕಲರ್ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಬಂದು ಬೀಟ್ರೂಟ್. ತುಂಬಾ ಈಸಿಲಿ ಸಿಗುತ್ತೆ, ಯಾರು ಇಲ್ಲ ಅನ್ನಂಗಿಲ್ಲ. ಜೊತೆಯವರಾದ್ರೂ ಶಂಖ ಪುಷ್ಪ ಇಲ್ಲ ಅಂತಾರೆ, ಬೀಟ್ರೂಟ್ ಯಾರಿಗೆ ಸಿಗಲ್ಲ, ಎಲ್ಲರಿಗೂ ಸಿಗುತ್ತೆ. ಬೀಟ್ರೂಟ್ ನ ನಾವು ಅದ್ರದ್ದು ರೂಟ್ ಏನಿದೆಯಲ್ಲ ಅದನ್ನ ನಾವು ಕನ್ಸಂಪ್ಷನ್ಗೆ ಅಂದ್ರೆ ಅಡಿಗೆಗೆ ಉಪಯೋಗಿಸ್ತೀವಿ. ಅದನ್ನ ಸಿಪ್ಪೆ ಕಿತ್ತು ಬಿಸಾಡಿರ್ತೀವಲ್ಲ ಅದ್ರಲ್ಲಿ ಜಾಸ್ತಿ ಕಲರ್ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಹೇರ್ ಕಲರಿಂಗ್ ಅಂತ ಹೇಳ್ಬೋದು. ಅದನ್ನ ನಾವೇನ್ ಮಾಡ್ಬೇಕು, ಸಿಪ್ಪೆ ಇರುತ್ತಲ್ಲ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಚಾಪ್ ಮಾಡ್ಬಿಟ್ಟು ಕುದಿಸ್ಬೇಕು. ಅದನ್ನ ಚೆನ್ನಾಗಿ ಕುದಿಸಿದಾಗ ಅದರದ್ದು ಕಷಾಯ ರೆಡಿ ಆಗುತ್ತೆ, ರೆಡ್. ಅದನ್ನ ನೀವು ಹೇರ್ ಸ್ಪ್ರೇ ತರ ಯೂಸ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನ ನಾವು ಬಿಸಿ ಕುದಿಸ್ತಾ ಇರ್ತೀವಲ್ಲ ಅದನ್ನ ಫಿಲ್ಟರ್ ಮಾಡಿ ಮೆಹಂದಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಇಟ್ಬಿಟ್ಟು ಬೆಳಿಗ್ಗೆ ಅಪ್ಲೈ ಮಾಡ್ಕೊಂಡ್ರೆ ಅದು ಕಾಪರ್ ಕಲರ್ ಆಗಲ್ಲ, ಬರ್ಗಂಡಿ ಕಲರ್ ಆಗುತ್ತೆ. ಅಂದ್ರೆ ನ್ಯಾಚುರಲ್ ರಿಚ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ತುಂಬಾ ಇಷ್ಟ, ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ ಅದನ್ನ. ಒಳ್ಳೆ ಮೆಹಂದಿ ಕೂಡ ನಾರ್ಮಲ್ ಮೆಹಂದಿಗೆನ ಹೇಗೆ ಮೆಹಂದಿ ಪೌಡರ್ಗೆ ನಾರ್ಮಲ್ ಮೆಹಂದಿ ಪೌಡರ್ಗೆ ಬಿಸಿ ನೀರಲ್ಲೇ ಕಲಿಸ್ಬೇಕು, ಅರ್ಥ ಆಯ್ತಾ? ಸೊ ಬೀಟ್ರೂಟ್ ಜ್ಯೂಸ್ ಅಂದ್ರೆ ಬೀಟ್ರೂಟ್ ಕಷಾಯ ಏನ್ ಮಾಡ್ಕೊಂಡಿರ್ತೀವಿ ಅದನ್ನ ಕುದಿತಾ ಇದ್ದಂಗೆ ಫಿಲ್ಟರ್ ಮಾಡ್ತಾ ಮೆಹಂದಿಗೆ ಹಾಕಿ ರಾತ್ರಿ ಇಡೀ ಅದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಅಪ್ಲೈ ಮಾಡ್ಕೊಂಡು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೇಕು. ತಕ್ಷಣ ಹಚ್ಚಬಾರ್ದು. ಎಷ್ಟು ಒಳ್ಳೆ ಬರ್ಗಂಡಿ ಕಲರ್ ಬರುತ್ತೆ ಅಂದ್ರೆ ಅಗೈನ್ ನಾನು ಹೇಳಿದ್ನಲ್ಲ, ಒರಿಜಿನ್ ಹೇರ್ಗೆ ಬೇಗ ಕಲರ್ ಕ್ಯಾಚ್ ಆಗುತ್ತೆ. ಆಲ್ರೆಡಿ ಕೆಮಿಕಲ್ ಅತ್ಯಾಚಾರ ಆಗಿರೋಂಥವ್ರಿಗೆ ತುಂಬಾ ಟೈಮ್ ತಗೊಳುತ್ತೆ, ಬಟ್ ಪೇಷನ್ಸ್ ಇಂದ ಇದನ್ನ ಓವರ್ಕಮ್ ಮಾಡ್ಬೇಕಾಗತ್ತೆ. ಸೊ ಕಲರ್ ನಂಗೆ ಬರ್ಗಂಡಿ ಇಷ್ಟ ಅನ್ನೋದಾದ್ರೆ ಈ ತರ ಮಾಡ್ಕೊಳ್ಬಹುದು. ನೆಕ್ಸ್ಟ್ ರಿಚ್ ಮಹಾಗನಿ ಕಲರ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಈ ಕಾಪರಿಶ್ ಕಲರ್ ಬರುತ್ತಲ್ವಾ. ಸೊ ರಿಚ್ ಮಹಾಗನಿ ಕಲರ್ಗೆ ನಾವು ಮೆಹಂದಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇವತ್ತು ವಾಲ್ನಟ್ ಇಂದ ಹೇಳ್ಕೊಡ್ತಾ ಇದೀನಿ. ಓಕೆ, ವಾಲ್ನಟ್ ಇಂದ ಕೂಡ ಕಲರ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದನ್ನ ಮಾಡೋದು ಹೇಗೆ ಅಂತಂದ್ರೆ, ಈಗ ಅಕ್ರೋಟ್ ಅಂತ ಹೇಳ್ತೀವಿ, ವಾಲ್ನಟ್ ಅದ್ರದ್ದು ಗಟ್ಟಿ ಶೆಲ್ ಇರುತ್ತಲ್ಲ ತೆಗೆದಿರ್ತಾರೆ. ನಾವು ಕನ್ಸ್ಯೂಮ್ ಮಾಡುವಂತ ಪೋಷನ್ ಏನಿರುತ್ತಲ್ಲ ಚೆನ್ನಾಗಿ ಅದನ್ನ ಕುಟ್ಬಿಟ್ಟು ಸ್ವಲ್ಪ ನೆಲ್ಲಿಕಾಯಿ ಅಂದ್ರೆ ಡ್ರೈಡ್ ವರ್ಷನ್ ಆದ್ರೂ ಪರವಾಗಿಲ್ಲ ಅಥವಾ ಹಸಿದಾದ್ರೂ ಪರವಾಗಿಲ್ಲ, ಅದ್ರ ಜೊತೆ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆರಿಸ್ಬೇಕು. ಆರಿಸಿದ ನಂತರ ಅದನ್ನ ಗ್ರೈಂಡ್ ಮಾಡ್ಬೇಕು. ಗ್ರೈಂಡ್ ಮಾಡಿ 8 hours ಬಿಟ್ಟು ಆಮೇಲೆ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಓಕೆ, ಸಪೋಸ್ ನೆಲ್ಲಿಕಾಯಿ ಇಷ್ಟ ಇಲ್ಲ ಅಂದ್ರೆ ಅದನ್ನ ಕ್ವಿಟ್ ಮಾಡಿದ್ರು ನಡೆಯುತ್ತೆ. ಬಟ್ ಬರೀ ವಾಲ್ನಟ್ ಅನ್ನ ಹಾಕಿ ಚೆನ್ನಾಗಿ ಅದನ್ನ ನಾವು ಗ್ರೈಂಡ್ ಮಾಡಿ ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಂಥರ ರಿಚ್ ಮಹಾಗನಿ ಕಲರ್ಗೆ ಚೇಂಜ್ ಆಗುತ್ತೆ. ಆದ್ರೆ ಇದು ಬಿಳಿ ಕೂದಲಿಂದ ಆ ತರ ಕಲರ್ ಚೇಂಜ್ ಆಗಲ್ಲ.
ಹಾ ಬ್ಲಾಕ್ ಹೇರ್ ಅನ್ನ ಮಹಾಗನಿ ಕಲರ್ ಆಗಿ ಚೇಂಜ್ ಮಾಡಬಹುದು. ಹಂಗೆ ಓಕೆ ಕಲರ್ ಮಾಡ್ಕೊಳ್ಳುವಂತ ಕ್ರೇಜ್ ಇರೋರು ಇದನ್ನ ಇದು ಈಸಿಲಿ ತುಂಬಾ ಬರೀ ಹೈಲೈಟ್ನಿಂಗ್ ಗೆ ಆತರ ಏನಾದ್ರು ಮಾಡ್ಕೊಳ್ಬಹುದು. ಬಟ್ ಒನ್ ಅಟ್ ಅ ಟೈಮ್ ಅಲ್ಲಿ ಏನ್ ಕಲರ್ ಕ್ಯಾಚ್ ಆಗಲ್ಲ. ಸ್ವಲ್ಪ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಹೇರ್ ಕಂಡೀಷನಿಂಗ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಕಲರ್ ಎಂಟ್ ತುಂಬಾ ಚೆನ್ನಾಗಿ ಸ್ಪ್ಲಿಟ್ ಎಂಡ್ಸ್ ಗೆ ನಾವು ಹೇಳಿದೀವಿ ಸೊ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಸುಮಾರು ಜನಕ್ಕೆ ಕಲರಿಂಗ್ ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ ಇರುತ್ತೆ, ಬಟ್ ಎಲ್ಲರಿಗೂ ಕೆಮಿಕಲ್ಸ್ ಮೇಲೆ ಭಯ ಇರುತ್ತೆ, ಎಲ್ಲಿ ಅಂಡ್ ಹೇರ್ ಫಾಲ್ ಆಗ್ಬಿಡುತ್ತೆ ಕೆಮಿಕಲ್ ಕಲರ್ ಹೇರ್ ಕಲರ್ ಮಾಡ್ಕೊಂಡ್ರೆ ಅಂತ. ಸೊ ಇದಕ್ಕೆ ಇದು ಬೆಸ್ಟ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ಸ್ ಯಾವುದು ಅಂತಂದ್ರೆ ದಾಸವಾಳದ ಹೂವಿಂದ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಲರ್ ಎಂಟ ಅಂತ ಹೇಳ್ಬೋದು. ದಾಸವಾಳದ ಹೂ, ಕೆಂಪು ದಾಸವಾಳದ ಹಳ್ಳಿಗಳ ಕಡೆ ಎಲ್ಲ ಸಿಗುತ್ತೆ ನೋಡಿ, ಒಂದೆಳೆದಲ್ಲ ನಿಮ್ಗೆ ಟ್ವಿಸ್ಟೆಡ್ ಆಗಿ ಒಳ್ಳೆ ವೆಲ್ವೆಟಿ ಟೆಕ್ಸ್ಚರ್ ಇರುತ್ತಲ್ಲ, ಅದನ್ನ ನೀವು ಕೈಯಲ್ಲಿ ಸ್ವಲ್ಪ ಹಿಂಗನ್ ನೋಡಿ ಕೈಯೇ ಕಲರ್ ಅಂಟುತ್ತೆ. ಹೌದು, ಸೊ ಅದನ್ನ ನಾವು ಹೇರ್ ಗೆ ಕೂಡ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಕ್ಚುಲಿ ಇದು ಟಾಪ್ ಒನ್ ಅಲ್ಲೇ ಬರುತ್ತೆ. ಕೆಂಪು ದಾಸವಾಳದ ಹೂವ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಬೇಕು. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನ ಮಿಕ್ಸ್ ಮಾಡ್ಬೇಕು. 8 ಕೆಂಪು ದಾಸವಾಳದ ಹೂವ ತಗೊಂಡ್ರೆ 2 ಏಲಕ್ಕಿ ಬಾಳೆಹಣ್ಣು ತಗೊಳ್ಬೇಕು, ಆಮೇಲೆ ಸ್ವಲ್ಪ ಮೊಸರು ಹಾಕ್ಬೇಕು. ಇದಿಷ್ಟನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರಾತ್ರಿ ಇಡೀ ಅದನ್ನ ಹಾಗೆ ಬಿಟ್ಬಿಡ್ಬೇಕು. ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ಅದನ್ನ ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲರ್ ಕ್ಯಾಚ್ ಆಗುತ್ತೆ. ಒನ್ಸ್ ಅಗೈನ್ ನಾನು ಎಲ್ಲಾದ್ರದ್ದು ಮಧ್ಯದಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದೇನು ಅಂದ್ರೆ, ನಿರಂತರವಾಗಿ ಇದನ್ನ ಮಾಡಿದ್ರೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಪ್ಲೈ ಮಾಡೋದಕ್ಕೆ ಇದು ಯಾವ್ದು ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅಲ್ಲ, ಒಂದೇ ಸಲಕ್ಕೆ ನಿಮಗೆ ರಿಸಲ್ಟ್ ಬರಲ್ಲ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಕಂಡೀಷನಿಂಗ್ ಆಗುತ್ತೆ, ಕಲರಿಂಗು ಆಗ್ತಾ ಹೋಗುತ್ತೆ. ಸೊ ದಾಸವಾಳದ ಹೂವು ಮಾಡ್ಕೊಂಡಾಗ್ಲೂ ಕೂಡ ಕಂಡೀಷನಿಂಗ್ ಅಂಡ್ ಕಲರಿಂಗ್ ಎರಡು ಚೆನ್ನಾಗಿ ಆಗುತ್ತೆ. ಇನ್ನಿವತ್ತು ಹಳ್ಳಿಗಾಡ್ ಕಡೆ ತುಂಬಾ ಚೆನ್ನಾಗಿ ಬೇಗ ಮಾಡ್ಕೊಳಕ್ ಆಗುವಂತ ಒಂದು ಒಳ್ಳೆ ಕಲರ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಮಹಾಗನಿ ಕಲರು ಅಲ್ಲ ಅಥವಾ ರೆಡ್ಡಿಶು ಅಲ್ಲ, ಅಂದ್ರೆ ಬ್ರೌನ್ ಕಲರ್ ಇಷ್ಟಪಡ್ತಾರೆ ತುಂಬಾ ಜನ. ಒಂಥರ ಸ್ವಲ್ಪ ಲೈಟ್ ಬ್ರೌನ್ ತರ ಬೀಟಲ್ ಕಲರ್ ಅಂತ ಹೇಳ್ತಾರೆ, ಅಡಿಕೆ ಬಣ್ಣ ಬೇಕು ಅಂತೆಲ್ಲ ಆಸೆ ಪಡ್ತಿರ್ತಾರಲ್ಲ, ಅವ್ರಿಗೆ ಅಡಿಕೆಯಿಂದಾನೇ ನಾವು ತಯಾರಿಸಬಹುದು. ಹೌದಾ? ಅಡಿಕೆ ಪುಡಿಯಿಂದಾನೇ ನಾವು ಅದನ್ನ ತಯಾರಿಸಬಹುದು. ಆದ್ರೆ ಇದಕ್ಕೆ 2 ಇಂಗ್ರೀಡಿಯೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಾಳೆ ದಿಂಡು ಬರುತ್ತಲ್ಲ, ಹೌದು, ಬಾಳೆ ದಿಂಡದ ಮಧ್ಯ ಭಾಗ ನಾವು ಕನ್ಸ್ಯೂಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಪಲ್ಯ ಎಲ್ಲ ಮಾಡೋದಕ್ಕೆ, ಆ ಬಾಳೆ ದಿಂಡಿನ ಮಧ್ಯ ಭಾಗ ತಗೊಂಡು ಚೆನ್ನಾಗಿ ಅದನ್ನ ಗ್ರೇಟ್ ಮಾಡ್ಬೇಕು. ನಾರಿನಂಶ ಬರುತ್ತೆ, ಅದನ್ನ ತೆಗಿಬೇಕು. ಅದ್ರ ರಸ ಬರುತ್ತೆ, ಅಂದ್ರೆ ಕೆಳಗಡೆ ಅದ್ರದ್ದು ಸ್ಕ್ವೀಸ್ ಮಾಡಿದಾಗ ಅದ್ರದ್ದು ಬ್ರೌನ್ ಕಲರ್ ರಸ ಬರುತ್ತೆ. ಅದಕ್ಕೆ ಅಡಿಕೆ ಪುಡಿನ ಫೈನ್ ಡಸ್ಟ್ ತರ ಮಾಡಿಟ್ಕೊಂಡಿರ್ಬೇಕು. ಹುಟ್ಟಿದ್ರು ಮಿಕ್ಸಿಗೆ ಹಾಕಿ ಫೈನ್ ಡಸ್ಟ್ ಮಾಡಿಟ್ಕೋಬೇಕು. ಎರಡನ್ನೂ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಬೇಕು. ಬಿಸಿ ಮಾಡುವಾಗ್ಲೇ ನಿಮ್ಗೆ ಒಂಥರ ಕಲರ್ ಚೇಂಜ್ ಆಗಿ ಕಾಣಿಸುತ್ತೆ. ಸೊ ಅದು ಚೆನ್ನಾಗಿ ಬಿಸಿ ಮಾಡಿ ರಾತ್ರಿ ಇಡೀ ಸೋಕ್ ಮಾಡ್ಬೇಕು. ಅದೇ ಟೈಮಲ್ಲಿ ನಾವು ಇದನ್ನ ಯಾವ್ದು ಮೆಹಂದಿ ಪೌಡರ್ನ ಕೂಡ ಇದ್ರ ಜೊತೆ ಆಡ್ ಮಾಡ್ಬೋದು, ಯಾಕಂದ್ರೆ ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ. ಸಪೋಸ್ ಮೆಹಂದಿ ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಅಂದ್ರೆ ವೀಸಿಂಗ್ ಪ್ರಾಬ್ಲಮ್ ಬರೋಂಥವ್ರಿಗೆ ಎಲ್ಲ ಅಲರ್ಜಿ ಇರುತ್ತೆ. ಆ ತರದವರು ಸೀಗೆಕಾಯಿ ಪುಡಿನೂ ಇದ್ರೊಳಗಡೆ ಹಾಕೊಳ್ಬಹುದು. ಅಂಟುವಾಳಕಾಯಿ, ಸೀಗೆಕಾಯಿ ಪುಡಿ ಎಲ್ಲ ಹಾಕಿ ಒಟ್ಟಿನಲ್ಲಿ ಅದು ಬೈಂಡಿಂಗ್ ಏಜೆಂಟ್ ಆಗಿ ನಾವು ಯೂಸ್ ಮಾಡ್ಕೊಳ್ಳೋ ಕಲರ್ ಬರೋದು ಇದೆರಡರಿಂದ. ಓಕೆ, ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು, ಇಲ್ಲ ದಾಸವಾಳದ ಹೂವಿನ ಜೊತೆ ಹಾಕಿ ಗ್ರೈಂಡ್ ಮಾಡಿದ್ರು ನಡೆಯುತ್ತೆ. ಬೈಂಡಿಂಗ್ ಏಜೆಂಟ್ ಬೇಕು ನಮ್ಗೆ ಅಷ್ಟೇ. ಸೊ ಇದೆರಡೇ ಮೇನ್ ಇಂಗ್ರೀಡಿಯೆಂಟ್, ಬಾಳೆದಿಂಡಿನ ರಸ ಮತ್ತೆ ಅಡಿಕೆದು ಪೌಡರ್. ಎರಡನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಇಟ್ಟು ಬೆಳಿಗ್ಗೆ ಎದ್ದು ಅಪ್ಲೈ ಮಾಡ್ಕೊಂಡು ವಾಶ್ ಮಾಡಿದ್ರೆ ಸಾಕು, ಒಂಥರ ನ್ಯಾಚುರಲ್ ಬ್ರೌನಿಶ್ ಕಲರ್ ಆಗಿ ಕನ್ವರ್ಟ್ ಆಗೋಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಅದು ಕಲರ್. ಅರೆಕಾ ಕಲರ್ ಅಂತಾನೆ ಅದು ತುಂಬಾ ಪಾಪ್ಯುಲರ್ ಆಗಿದೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ. ಅರೆಕಾ ಇಸ್ ನಥಿಂಗ್ ಬಟ್ ನಮ್ಮ ದೇಸಿ ಅಡಿಕೆ. ಸೊ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಅದನ್ನ ಯೂಸ್ ಮಾಡಬಹುದು. ಸೊ ಇವಾಗ ತುಂಬಾ ಕ್ಯೂರಿಯಸ್ ಆಗಿರೋಂತ ಟಾಪ್ 1 ಸೀಕ್ರೆಟ್ ಏನ್ ಹೇಳಿ. ಇದು ಕಂಪ್ಲೀಟ್ ಆಗಿ ಕಲರ್ ನ ಚೇಂಜ್ ಮಾಡುತ್ತೆ, ಆದ್ರೆ ಯಾವಾಗ ಅಂದ್ರೆ ನಿರಂತರವಾಗಿ 6 ತಿಂಗಳು ಯೂಸ್ ಮಾಡಿದ್ರೆ ಮಾತ್ರನೇ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಬರಲ್ಲ. ಸೊ ಇಟ್ಸ್ ಎ ಸ್ಟೇಟ್ಮೆಂಟ್. ಹಾಗಾಗಿ ನಾನು ಹೇಳ್ಕೊಡೋದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ನಮ್ಮ ದೇಸಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಯೂಸ್ ಅಂತೂ ಆಗುತ್ತೆ. ಇದನ್ನ ಪ್ರಿವೆನ್ಷನ್ ಆಗಿ ಯೂಸ್ ಮಾಡ್ಬೋದು ಅಂಡ್ ಪ್ರೊಟೆಕ್ಷನ್ ಆಗಿ ಕೂಡ ಯೂಸ್ ಮಾಡ್ಬೋದು, ಕಲರೆಂಟ್ ಆಗಿನೂ ಯೂಸ್ ಮಾಡ್ಬೋದು. ಇದಕ್ಕೆ ಯೂಸ್ ಮಾಡೋದು ಇಂಡಿಗೋ ಪೌಡರ್ ಅಂತ ಹೇಳ್ಬಿಟ್ಟು, ನೀಲಕ ಅಂತ ಹೇಳ್ತೀವಿ ಅದಕ್ಕೆ, ನೀಲಪತ್ರಿ ಅಂತ ಕೂಡ ಹೇಳ್ತಾರೆ. ಸೊ ಇಂಡಿಗೋ ಪೌಡರ್ನ ನಾವು ಈಸಿಲಿ ಇವಾಗ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಡ್ರೈಡ್ ವರ್ಷನ್ ಸಿಗುತ್ತೆ, ಫ್ರೆಶ್ ಅಂತೂ ಸಿಗಲ್ಲ. ಡ್ರೈಡ್ ವರ್ಷನ್ ಈಸಿಲಿ ಸಿಗುತ್ತೆ. ಮಿಕ್ಸಿಂಗ್ ಎಲ್ಲ ಆಗಿರುತ್ತೆ, ಅಂತದೇನು ತಗೊಳ್ಬಾರ್ದು. ಪ್ಯೂರೆಸ್ಟ್ ಇಂಡಿಗೋ ಪೌಡರ್ ಅಂತ, ಆರ್ಗ್ಯಾನಿಕ್ ಇಂಡಿಗೋ ಪೌಡರ್ನ ತಗೊಳ್ಬೇಕು. ಅದನ್ನ ಬರೀ ನೀರಲ್ಲಿ ಕಲಸಿ ಸುಮ್ಮನೆ ಹಚ್ಕೊಂಡ್ರೆ ಯಾವತ್ತೂ ಕಲರ್ ಬರಲ್ಲ.
ಅದನ್ನ ರಾತ್ರಿನೇ ಬಿಸಿ ನೀರಲ್ಲಿ ಕಲಿಸ್ಬೇಕು. ಇದಕ್ಕೆ ಒಂದು 2 ಚಮಚ ನೆಲ್ಲಿಕಾಯಿ ಪುಡಿ ಹಾಕಿಟ್ರೆ ಇನ್ನು ಡಾರ್ಕ್ ಆಗಿ ಬರುತ್ತೆ ಕಲರ್. ಓಕೆ, ಒಂದ್ 2 ಚಮಚ ನೆಲ್ಲಿಕಾಯಿ ಪುಡಿ, 4 ಚಮಚ ಇಂಡಿಗೋ ಪೌಡರ್ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಕುದಿಸಿ ಆದ್ಮೇಲೆ ಅದನ್ನ ಹಾಗೆ ಬಿಟ್ಬಿಡ್ಬೇಕು ರಾತ್ರಿ ಇಡೀ. ಲಿಟ್ರಲಿ ಅಂದ್ರೆ ಈಗ ಅದು ಪ್ಯಾರೆಟ್ ಗ್ರೀನ್ ಅಂತ ಹೇಳ್ತೀವಿ, ಅಂದ್ರೆ ಲೀಫ್ ಗ್ರೀನ್ ಇರೋ ಅಂತ ಪ್ರಾಡಕ್ಟ್ ನೀವು ಬೆಳಿಗ್ಗೆ ತೆಗೆದು ನೋಡಿದಾಗ ಡಾರ್ಕ್ ಪರ್ಪಲಿಶ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಯಾವ್ದು ಕೆಮಿಕಲ್ಲೇ ಇಲ್ಲ ಅದರಲ್ಲಿ, ಅದ್ರ ತತ್ವನೇ ಹಾಗೆ. ಸೊ ಡಾರ್ಕ್ ಪರ್ಪಲಿಶ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನ ಕಲರ್ ಚೇಂಜ್ ಆಗಿರೋಂಥದ್ದನ್ನ ಹೇರಿಗೆ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ನೆನಪಿರ್ಲಿ, ಇದಕ್ಕೆಲ್ಲದಕ್ಕೂ ಫಸ್ಟೇನೆ ನಾವು ಆಯಿಲ್ ಹಚ್ಚಿರ್ಲೇಬೇಕಾಗತ್ತೆ. ಆಯಿಲ್ ಹಚ್ಕೊಂಡು ಆಮೇಲೆ ಇದನ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡು 20 to 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಪ್ರಿವೆನ್ಷನ್ ಆಫ್ ಗ್ರೇ ಹೇರ್, ಪ್ರೊಟೆಕ್ಷನ್ ಅಂಡ್ ಹೆಲ್ದಿ ಹೇರ್ ಗ್ರೋತ್ ಎಲ್ಲ ಒಟ್ಟಿಗೆ ಆಗುತ್ತೆ. ಸೊ ಇದಂತೂ ಮೋಸ್ಟ್ ಪಾಪ್ಯುಲರ್ ನಮ್ಮ ಪಾರ್ಲರ್ ಅಲ್ಲಿ ಮಾಡುವಂತ ಬೆಸ್ಟ್ ಸರ್ವಿಸ್ ಫಾರ್ ಕಲರಿಂಗ್ ಅಂತ ಹೇಳ್ತೀವಿ. ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. 100% ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ. ಬಟ್ ಒಂದು ರಿಕ್ವೆಸ್ಟ್ ಏನಂದ್ರೆ ಪೇಷನ್ಸ್ ಇಂದ ರೆಗ್ಯುಲರ್ ಆಗಿ ಒಂದು 6 ತಿಂಗಳು ಮಾಡಿ ಆಮೇಲೆ ರಿಸಲ್ಟ್ ಹೇಳಿ ತಕ್ಷಣಕ್ಕೆ ಬರೋದೇ ಇಲ್ಲ. ಇದ್ರಲ್ಲಿ ಬರೋದೇ ಇಲ್ಲ. ಸೊ ನಿರಂತರವಾಗಿ ಅದೊಂದು ಡಿಸಿಪ್ಲಿನ್ ಆಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ, ಅದನ್ನ ಕೇರ್ ತಗೊಳ್ತಾ ಬಂದ್ರೆ ಖಂಡಿತವಾಗ್ಲೂ ನ್ಯಾಚುರಲಿ ಬಿಳಿ ಕೂದಲನ್ನ ಕಲರ್ ಚೇಂಜ್ ಮಾಡ್ತಾ ಬರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಬಿಕಾಸ್ ತುಂಬಾ ಜನ ಕೇಳಿದ್ರು ಹೇರ್ ಕಲರಿಂಗ್ ಬಗ್ಗೆ ಟಿಪ್ಸ್ ಕೊಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಮೈ ಪ್ಲೆಜರ್. ಇಷ್ಟೊಂದು ದೊಡ್ಡ ವೇದಿಕೆ ಜೊತೆಗೆ ಇಷ್ಟು ದೊಡ್ಡ ಕ್ಲೈಂಟ್ ಸರ್ಕಲ್ ಕೂಡ ಡೆವಲಪ್ ಆಗಿದ್ದಾರೆ ನಿಮ್ಮ ಶೋ ಮೂಲಕ. ಅಂಡ್ ವೆರಿ ಪಾಪ್ಯುಲರ್ ಆಗ್ತದೆ, ಅಂದ್ರೆ ಸೂಪರ್ ಡೂಪರ್ ಹಿಟ್ ಹಾಕಿದೆ. 800K 600K ಈ ರೀತಿ ಸಕ್ಸಸ್ ಕಾಣ್ತಾ ಇದೆ ನಿಮ್ಮ ಶೋ ಕೂಡ. ಇದೇ ತರನೇ ಮತ್ತಷ್ಟು ನಮ್ಮ ವೀಕ್ಷಕರು ಕೂಡ ಪ್ರೋತ್ಸಾಹ ಮಾಡ್ತಾ ಇರ್ಲಿ ಅಂತ ಕೇಳ್ಕೊಳ್ತಾ ಇದೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ತುಂಬಾ ಜನ ನೀವು ಕಮೆಂಟ್ ಮಾಡಿದ್ರಿ ಗ್ರೇ ಹೇರ್ಗೆ ಅಂಡ್ ಹೇರ್ ಕಲರಿಂಗ್ಗೆ ಟಿಪ್ಸ್ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಈ ಎಪಿಸೋಡ್ ನ ಮಾಡಿದ್ವಿ. ಸೊ ಪ್ರತಿ ಸಂಡೇ ನಿಮ್ಮ ಅಷ್ಟು ಸಮಸ್ಯೆಗಳಿಗೆ ಒಂದೊಂದಾಗಿ ಒಂದೊಂದು ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಅದಕ್ಕೆ ಒಂದು 10 ಏನು ಹೋಮ್ ರೆಮಿಡೀಸ್ ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಯಾವ್ದಾಗುತ್ತೆ ಅದನ್ನ ನೀವು ಟ್ರೈ ಮಾಡಿ. ನೆನ್ಪಿಡಿ, ಇದನ್ನ ನಿರಂತರವಾಗಿ ಮಾಡಬೇಕು, ಬಿಕಾಸ್ ಇದರಲ್ಲಿ ಕೆಮಿಕಲ್ ಇರಲ್ಲ. ಹಾಗಾಗಿ ಸೊ ನಿಮಗೂ ಈ ಟಿಪ್ಸ್ ಇಷ್ಟ ಆಗಿದ್ರೆ, ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಹೊಸ ಪ್ರಾಬ್ಲಮ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ. ಆ್ಯಂಡ್ ದೀಪಾ ನಾಗೇಶ್ ಅವರು ಕನ್ಸಲ್ಟೆಂಟ್ ಮಾಡಬೇಕು ಅವ್ರನ್ನ ಅಂತಿದ್ರೆ ಖಂಡಿತವಾಗ್ಲೂ ಅವರ ಶಾಪ್ ಡೀಟೇಲ್ಸ್, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಡೆಫಿನೆಟ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.